ಹಾಲಿನ ಬಿಲ್ ಪಾವತಿ ವಿಚಾರದಲ್ಲಿ ಗಲಾಟೆ ನಡೆದಿದೆ. ಮಾರಾಮಾರಿಯೇ ನಡೆದು ಹೋಗಿದೆ. ನೆಲಮಂಗಲದ ತಾಲೂಕಿನ ಬೆಣ್ಣೆಗಿರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘದ ವಿರುದ್ಧ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ರೈತರ ಹಾಲಿನ ಹಣ ಹಾಲಿನ ಕಟ್ಟಡ ಕಾಮಗಾರಿಗೆ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕಾರ್ಯದರ್ಶಿ ಉಮಾದೇವಿ, ಅಧ್ಯಕ್ಷೆ ಪ್ರೇಮಾಲತಾ ವಿರುದ್ಧ ಈಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಚೆಕ್ ಮುಖಾಂತರ ಲಕ್ಷಾಂತರ ಹಣವನ್ನ ಡ್ರಾ ಮಾಡಿದಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. 10.93 ಅಂದ್ರೆ 10.93 ಲಕ್ಷ ಹಾಲಿನ ಹಣ ಗುತ್ತಿಗೆದಾರನ ಪಾಲು ಅಂತ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮೇವು ಖರೀದಿಸಲು ಹಣ ಇಲ್ಲದೆ ಸಂಕಷ್ಟ ಇದೆ ಅಂತ ಹೇಳಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. 3 ತಿಂಗಳಿಂದ ಹಾಲಿನ ಬಿಲ್ ಬಾಕಿ ಇದೆ, ಯಾಕೆ ಅಂತ ಹೇಳಿ ಆಡಳಿತ ಮಂಡಳಿಗೆ ಈಗ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ರೈತರು. ನಂದೊಂದ್ರೆ